ಬೆಟ್ಟ ಬಂದಿದ್ದೀವಿ, ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಸೀತಾಫಲನ್ನು ಗಿಡದಲ್ಲಿ ಸಖತ್ತಾಗಿ ಹಣ್ಣು ಆಗ್ಬಿಟ್ಟಿದೆ ಗಿಡದಲ್ಲೇ. ತಿಂದು ಇಲ್ಲೇ ನಾವು ಟೆಸ್ಟ್ ಮಾಡೋಣ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಯಾಕಂದರೆ ನ್ಯಾಚುರಲ್ ಆಗಿ ಇದು ಹಣ್ಣಾಗಿರೋದಲ್ವ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ನಾನು ಗಿರೀಶ್ ಇಬ್ಬರು ಬಂದಿದ್ದೇವೆ. ಗಿರೀಶ್ ಓಕೆ, ಇವಾಗ ನೋಡಿ ಹೆಂಗೈತೆ ಕಾಯಿ, ಹೆಂಗೆ ಹಣ್ಣಾಗ್ಬಿಟ್ಟೈತೆ ಗಿಡದಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಕಾಯಿನೂ ಬಿಟ್ಟಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ಕಾಯಿ ಗಿಡದಲ್ಲಿ, ಹಿಂಗೆ ಇಲ್ಲೇ ಹಣ್ಣು ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ಕೀಳ್ತಾ ಇದ್ದೀನಿ ಒಂದು, ಇಲ್ಲಿ ನೋಡಿ. ಎಲ್ಲ ಕಿತ್ತು ತೋರಿಸಿ ನೋಡಿ ಕಾಯೆಲ್ಲ. ಅಲ್ಲಿ ನೋಡಿ ಇಲ್ಲೈತೆ ನೋಡಿ, ಇಲ್ಲಿ ನೋಡಿ ಅದು ಹಣ್ಣಾಗ್ಬಿಟ್ಟೈತೆ. ಅಲ್ಲೈತೆ ನೋಡಿ ಕೆಳಗಡೆ ಅದು ಹಣ್ಣಾಗ್ಬಿಟ್ಟೈತೆ. ಇಲ್ಲಿ ನೋಡಿ ಇದೂ ಅಷ್ಟು ಹಣ್ಣಾಗ್ಬಿಟ್ಟೈತೆ. ಸಖತ್ ಹಣ್ಣಾಗೈತೆ ಫ್ರೆಂಡ್ಸ್. ಇದು ನೋಡಿ ಹೆಂಗೈತೆ ಕಾಯಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಕಾಯಿ ನೋಡಿ ಯಾವ ಥರ ಹಣ್ಣಾಗ್ಬಿಟ್ಟೈತೆ ಗಿಡದಲ್ಲಿ. ಇದಂತೂ ಸಖತ್ ಟೇಸ್ಟಿಗೆ ಇರುತ್ತೆ. ಬಟ್ ನಾವು ಇದೆಲ್ಲ ಆ ಕಾಯಿ ಕಿತ್ಬಿಟ್ಟು ನಾವೀಗ ಮನೇಲಿ ಕೂಡಾಕಿ ಇದು ಊಟ ಹಾಕಿ ನಾವು ಹಣ್ಣು ಮಾಡಿಸೋದು ಟೇಸ್ಟ್ ಬೇರೆ. ಇಲ್ಲಿ ಗಿಡದಲ್ಲ ನಾವು ಅಲ್ಲೇ ಹಣ್ಣು ಆಗಿರೋದಲ್ಲ, ಅದು ತಿನ್ನೋದು ಟೇಸ್ಟ್ ಬೇರೆ. ನೋಡಿ ಸಖತ್ತಾಗಿರುತ್ತೆ ಇದು ಟೇಸ್ಟ್ ನೋಡೋಣ ಆಮೇಲೆ. ಸೊ ಮಾರೋರು ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಈ ಹಣ್ಣೆಲ್ಲ ಕಿತ್ಕೊಂಡು ಬಂದುಬಿಟ್ಟು ಅದೂ ಸರಿಯಾಗಿ ಇದಾಗಿರಲ್ಲ, ಏನು ಪಕ್ವಕ್ಕೆ ಬಂದಿರಲ್ಲ ಅಂತ ಹಣ್ಣು ಕಿತ್ಕೊಂಡು ಬಂದುಬಿಟ್ಟು ಅದು ಗುಡ್ಡೆ ಹಾಕಿ ಔಷಧಿ ಹಾಕಿ ಅದನ್ನು ಹಣ್ಣು ಮಾಡಿಸ್ತಾರಲ್ಲ, ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಬಟ್ ಇದರಲ್ಲಿ ನಾವು ಗಿಡದಲ್ಲಿ ಕಿತ್ತು, ಇಲ್ಲಾಂದರೆ ಚೆನ್ನಾಗಿ ಪಕ್ವಕ್ಕೆ ಬಂದಿರೋದು ಕಿತ್ಕೊಬಂದು ಹಾಕಿ ಅದನ್ನು ಹಣ್ಣು ಮಾಡಿಸಿದ್ರೆ ಅದರ ಟೇಸ್ಟ್ ಬೇರೆ. ನೋಡಿ ಈ ಥರ ಇರಬೇಕು ಕಾಯಿ. ಇಲ್ಲಿ ನೋಡಿ ನಾನು ಕೀಳ್ತಾ ಇದ್ದೀನಿ ನೋಡಿ, ಎರಡು ಕಾಯಿ ಇಲ್ಲಿ ನೋಡಿ ಹೆಂಗೈತೆ ನೋಡಿ, ಈ ಥರ ಇರಬೇಕು. ಇದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಹೆಂಗೈತೆ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು ಹಣ್ಣು. ಇಲ್ಲಿ ನೋಡಿ ಒಂದು ಗಿಡ ಐತೆ ಫ್ರೆಂಡ್ಸ್. ಇದನ್ನು ಕನ್ನಡದಲ್ಲಿ ಏನಂತಾರೆ ಎಕ್ಸಾಕ್ಟಾಗಿ ಹೆಸರು ನನಗೆ ಗೊತ್ತಿಲ್ಲ, ಬಟ್ ತೆಲುಗಲ್ಲಿ ಮಾತ್ರ ಚೀಟ್ಕಸ್ ರಾಕು ಅಂತಾರೆ. ಇದೇನಾದರೂ ಮೆತ್ಕೊಂಡ್ರೆ ಕಾಲಿಗೆ ಕೈಗೆ ಸಖತ್ ತುರಿಕೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೊ ಇದನ್ನು ಅವಾಯ್ಡ್ ಮಾಡ್ಬೇಕು. ಏನಾದ್ರು ನಾವು ತಿರುಗಾಡ್ಬೇಕಾದ್ರೆ ಗುಡ್ಡಲ್ಲೇ ಬೆಟ್ಟದಲ್ಲೇ. ಅಲ್ಲಿ ನೋಡಿ ನಮ್ಮ ಹುಡುಗ ಅವಾಗಿಂದ ಬರ್ತಾ ಇದೆ, ತುರಿಕೆ ಜಾಸ್ತಿ ಆಗ್ಬಿಟ್ಟು ಅಲ್ಲೆಲ್ಲ ಮೆಚ್ಕೊಬಿಟ್ಟವನೆ. ಕ್ಯಾನ್ಸಲ್. ಆಹಾ, ಮತ್ತೆ ಮಶ್ರೂಮ್ ಬಿರಿಯಾನಿ ಮಾಡ್ಬೇಕು ನಾವು. ಈಗೆಲ್ಲ ಸೀಸನ್ ಅಲ್ವಾ, ಮಶ್ರೂಮ್ ಸೀಸನ್ನು. ಆಮೇಲೆ ಅಣಬೆದು ಸಿಗತ್ತೆ ಬೇಜಾನಾಗಿ ಈ ಕಡೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ಸುತ್ತಮುತ್ತಲು ನಮ್ಮದು ಇದು ನೇಚರ್ ನೋಡಿ ಸಖತ್ತಾಗಿರುತ್ತೆ. ಗಾಳಿ ನೋಡಿ ಈ ಕಡೆ ಬೀಸ್ತಾ ಇರೋ ಗಿಡ ಮರ ಗಾಳಿ, ನೇಚರು ನಿಜವಾಗ್ಲೂ ಒಂಥರ ಇದ್ದಂಗೆ. ಸಿಟಿಯಲ್ಲಿ ಹೋಗ್ಬಿಟ್ರೆ ನಮ್ಗೆ ಈ ಥರ ಎಲ್ಲ ಅಟ್ಮಾಸ್ಫಿಯರ್ ಸಿಗೋಲ್ಲ, ಗಾಳಿ ಸಿಗೋಲ್ಲ, ವಾತಾವರಣ ಸಿಗೋಲ್ಲ, ಈ ಥರ ನೇಚರ್ ಸಿಗೋಲ್ಲ. ಸಿಟಿಯಲ್ಲಿ ಏನಪ್ಪ ಅಂದರೆ ಒಳ್ಳೆ ಸಂಬಳ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ. ಸೊ ಅದರಿಂದ ಏನೋ ಅಲ್ಲೇ ಒಂಥರ ಪೊಲ್ಯೂಟೆಡ್ ಏರು, ಪೊಲ್ಯೂಟೆಡ್ ಏನೋ ಸೌಂಡು. ಸೊ ಅಷ್ಟು ಬಿಟ್ಟರೆ ನಮ್ಗೆ ಅಲ್ಲೊಂಥರ ಮಜಾ. ಬಟ್ ಆದರೆ ಇಲ್ಲಿಂದ ಸಿಗಬೇಕಂದ್ರೆ ಅದೃಷ್ಟ ಮಾಡಿರಬೇಕು. ಎಷ್ಟು ಇವತ್ತು ನಮ್ಮದು ಸೀತಾಫಲ ಹಣ್ಣಿನ ವ್ಲಾಗ್ ಮಾಡಿಬಿಟ್ಟು ಇವತ್ತು ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ನಾವೇನು ನೇಚರಲ್ಲಿ ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನೀವೆಲ್ಲ
ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ತಾ ಗಿರೀಶ್ ಬಾಯ್ ಹೇಳೋಣ ಸಿ ಯು ಬಾಯ್.